ಓದೋಗ್ಬಿಡ್ತೀನಿ ಸುಮ್ಮನೆ. ಫ್ರೆಂಡ್ಸ್ ಸ್ಯಾರಿ ತೆಗೆದು ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮಲಿ ಗೋಪಾಲ್ ಯೂಟ್ಯೂಬ್ ಚಾನಲ್. ಎಂಗೇಜ್ಮೆಂಟ್ ಆಗಿರೋ ಕಾರಣ ರೆಡಿಮೇಡ್ ಯಾವುದು ತಗೊಳ್ತಿಲ್ಲ. ಹುಡುಗನ ಮನೆ ನಾವು ಇಬ್ಬರು ಕೂಡ ಕಸ್ಟಮೈಸ್ ರಿಂಗ್ಸ್ನೇ ಮಾಡಿಸ್ತಿರೋದು. ಆದರೆ ಡಿಸೈನ್ ಯಾವ ಥರ ಇದ್ದಾವೆ ಅಂತ ನೋಡಿಕೊಂಡು ಅವ್ರು ಕನ್ಫರ್ಮ್ ಮಾಡೋದ್ರೆ ಹಾಕ್ಬೋದಲ್ಲ ಅಂತ ಹೇಳಿ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ಅಮ್ಮ ನಾನು ಇಬ್ಬರು ಬಂದಿದ್ದೀವಿ. ಇವಾಗ ಸುಮಂಗಲಿ ಕಡೆ ಸೀರೆ ತಗೊಬರಕ್ಕೆ ನಾನು ಅಮ್ಮ ಇಬ್ರು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಅತ್ತೆ ಮತ್ತೆ ಅವರು ಇಬ್ರು ಬರ್ತಿದ್ದಾರೆ. ಸುಮಂಗಲಿ ಸಿಲ್ಕ್ ಹೋಗ್ತಾ ಇದ್ದೀವಿ. ಫೈನಲ್ ಇವಾಗಂತೂ ಸಿಟಿಗೆ ಎಂಟ್ರಿ ಆದೋ. ಈ ಬಿಸಿಲಲ್ಲಂತೂ ಹೊರಗಡೆ ಬರೋಕ್ಕೇನೆ ಭಯ ಆಗುತ್ತೆ, ಅಷ್ಟು ಸೆಕೆ ಇದೆ. ಫೈನಲಿ ಸಿಟಿಗೆ ಎಂಟ್ರಿ ಆದೋ. ಇಲ್ಲೇ ಹೊಸದಾಗಿ ಓಪನ್ ಆಗಿದೆಯಲ್ಲ ಸುಮಂಗಲಿ ಸಿಲ್ಕ್, ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೀರೆ ಪರ್ಚೇಸ್ ಮಾಡೋಕ್ಕೆ. ಓದೋಗ್ಬಿಡ್ತೀನಿ ಸುಮ್ಮನೆ. ಫ್ರೆಂಡ್ಸ್ ಸ್ಯಾರಿ ತೆಗೆದು ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ಸ್ಯಾರೀಸ್ ಏನು ನೋಡೋಕೆ ಹೋಗಲಿಲ್ಲ. ಅಮ್ಮ ಮತ್ತು ಅತ್ತೆ ಇಬ್ಬರು ಇದೇ ಸ್ಯಾರಿ, ರೆಡ್ ಕಲರ್ ಸ್ಯಾರಿನೇ ತುಂಬ ಇಷ್ಟಪಟ್ಟಿರೋದ್ರಿಂದ ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದಕ್ಕೆ ಹೋಗೋಣ ಅಂತ ಹೇಳಿ ನೀಟಾಗಿ ನೋಡಿ, ಸೊ ವೇರಿಂಗ್ ಅಂದರೆ ಫೈನಲೈಸ್ ಮಾಡಿದ್ರೆ ವೇರಿಂಗ್ ಮಾಡಿಸ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನೇ ಫೈನಲೈಸ್ ಮಾಡಿಬಿಡೋಣ ಅಂತ ಹೇಳಿ ಅತ್ತೆ, ನಾನು, ಅಮ್ಮ 3 ಜನನೂ ಸ್ಯಾರಿನ ನೋಡಿದು. ಸೊ ಫೈನಲಿ ಆ ಸ್ಯಾರಿನೇ ತುಂಬ ಇಷ್ಟ ಆಯಿತು. ಫಸ್ಟ್ ಸೆಲೆಕ್ಷನ್ ಇಸ್ ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಫಸ್ಟ್ ಹೋಗಿ ನೋಡಿದ್ದು ಅದೇ ಇಷ್ಟ ಆಯಿತು. ಇವಾಗ ವೇರ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಸ್ಯಾರಿನ ವೇರ್ ಮಾಡಿ ಫೈನಲಿ ಇದನ್ನೇ ಫೈನಲ್ ಮಾಡಿಬಿಡೋಣ. ಅಂದರೆ ಚೆನ್ನಾಗಿತ್ತು ನೋಡೋಕ್ಕೆ, ವೇರ್ ಮಾಡಿದಾಗಲೂ ಕೂಡ ರಾಯಲ್ ಲುಕ್ ಥರ ಇತ್ತು. ಯಾಕೆಂದರೆ ರೆಡ್ ಇರೋದ್ರಿಂದ ರಿಚ್ ಆಗಿ ಕಾಣಿಸ್ತಿತ್ತು. ಸೊ ಇದನ್ನೇ ಸೆಲೆಕ್ಟ್ ಮಾಡಿದೆ. ಇವಾಗ ಅವರಿಗೇ ಬಟ್ಟೆನ ಹಾಕೋಣ ಅಂತ ಬಂದಿದ್ದೀವಿ. ಅಂದರೆ ಫಾರ್ಮಲ್ಸ್ ಹಾಕ್ಬೇಕಲ್ವಾ, ಬೇಕಿದ್ರೆ ವೆಡ್ಡಿಂಗ್ ಎಲ್ಲ ತುಂಬ ಗ್ರ್ಯಾಂಡ್ ತೊಗೋಬೋದು. ಇವಾಗ ನಾರ್ಮಲ್ಲು ಎಂಗೇಜ್ಮೆಂಟ್ ಆಗಿರೋದ್ರಿಂದ ಫಾರ್ಮಲ್ಸ್ ಹಾಕ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನೋಡಲಿ ಅಂತ ಅಂದ್ಬಿಟ್ಟು ಅಮ್ಮ ನಾನಿಬ್ಬರು ನಿಂತಿದ್ದು. ಫೈನಲಿ ಅವ್ರು ಸೆಲೆಕ್ಟ್ ಮಾಡಿದ್ರು 2 ಕಲರ್ನ, ಅಂದರೆ ನನ್ನ ಸ್ಯಾರಿಗೆ ಮ್ಯಾಚ್ ಮಾಡಿದರೆ. ಸೊ ಇವಾಗ ಇಬ್ಬರದು ಶಾಪಿಂಗ್ ಮುಗೀತು, ಹೊರಡ್ತಾ ಇದ್ದೀವಿ. ಫೈನಲಿ ಶಾಪಿಂಗ್ ಮುಗಿದೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಆ ಕಡೆ ಮನೆಗೆ ಹೋದ್ರು ಕೂಡ ನಾವು ಈ ಕಡೆಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಮುಗೀತು ಶಾಪಿಂಗ್, ಇಷ್ಟೇ. ಸ್ಯಾರಿ ಮತ್ತು ಅವ್ರಿಗೂ ನಾವು ಬಟ್ಟೆನ ಕೊಡಿಸ್ತೀವಿ. ಅಲ್ಲಿಂದ ಬಂದ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಮನೆ ಏನು ಯಾವಾಗಲೂ ಚಿಕನ್ನೇ ಮಾಡಿದ್ದೀರಾ ಅಂತ ಅನ್ಕೋಬೋದು. ಅಂದರೆ ಕೋಳಿ ಫಾರಮ್ ಲಿಫ್ಟಿಂಗ್ ಆಗ್ತಿರೋದ್ರಿಂದ ಕೋಳಿ ತೊಗೊಬರುತ್ತೆ ಅಲ್ಲೇ. ಸೊ ಹಂಗಾಗಿ ಹೆಂಗಿದ್ರು ಸಣ್ಣ ಟೈಮಿಗೆ ಚಿಕನ್ ಅಂದರೆ ಇಷ್ಟ ಅಲ್ವಾ. ಸೊ ಹಂಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಂದ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಸ್ಯಾರಿ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಅವರು ಕೂಡ ಅವ್ರು ನನಗೆ ಸ್ಯಾರಿನ ತೊಗೊಳೋ ಶಾಸ್ತ್ರ ಇದೆಯಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಮನೆಯಿಂದ ನನಗೆ ಸೀರೆನ ತಂದಿದ್ದಾರೆ. ಹಾಗೆ ಹುಡುಗನಿಗೆ ನಮ್ಮ ಮನೆಯಿಂದ ಏನು ಬಟ್ಟೆನ ಕೊಡಿಸ್ಬೇಕಲ್ಲ. ಸೊ ಹಾಗಾಗಿ ಅಮ್ಮ ಅವರಿಗೆ ಬಟ್ಟೆನ, ಅಂದರೆ ಫಾರ್ಮಲ್ಸ್ ಅಲ್ವಾ, ಸೊ ಹಾಗಾಗಿ ಹೊಲಿಯೋಕೆ ಹಾಕ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬ್ಲೇಸರ್ ಎಲ್ಲ ನೋಡೋಣ,
ನಾವಿಬ್ರು ಕಸ್ಟಮೈಸ್ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ನೋಡೋಣ, ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಸುಸ್ತಾಗ್ತಿದೆ ಯಪ್ಪ. ಮೈಸೂರು ಎಷ್ಟು ಸೆಕೆ ಅಂತ ಅಂದರೆ ಯಪ್ಪ, ಅಷ್ಟು ಸೆಕೆ, ತುಂಬಾ ಬಿಸಿಲಿತ್ತು. ಅದರಲ್ಲೂ ಹೊಸ್ದಾಗಿ ಓಪನ್ ಆಗಿರೋ ಸುಮಂಗಲಿಗೆ ಹೋಗಿದ್ದಕ್ಕೆ ಬಚಾವಾಗಿದ್ದೀವಿ. ಏನಾದ್ರೂ ಬೇರೆ ಮನ್ನಾರ್ಸ್ ಈ ಥರ ಎಲ್ಲ ಹೋಗ್ಬಿಟ್ಟಿದ್ರೆ ಫುಲ್ ರಶ್ ಇರ್ತಿತ್ತು. ಆ ಕಡೆ ಅಂತೂ ಖಾಲಿ ಆಗೋಕೆ, ಯಾಕೆಂದರೆ ಮದುವೆ ಸೀಸನ್ ಅಲ್ವಾ, ಸೊ ಹಾಗಾಗಿ ತುಂಬ ರಶ್ ಇತ್ತು. ಬಟ್ ಚೆನ್ನಾಗಾಯಿತು ಶಾಪಿಂಗ್, ತುಂಬ ಏನು ಟೈಮ್ ತೊಗೊಳ್ಳಿಲ್ಲ. ಸೊ ಹೋಗ್ತಿದ್ದಂಗೆ ಸೀರೆ ನೋಡ್ತಿದ್ದಂಗೆ ಇಷ್ಟ ಆಯಿತು. ಸೊ ಪಿಕ್ ಮಾಡಿದೆ. ಅವರು ಕೂಡ ನನ್ನ ಸೀರೆ ಮ್ಯಾಚಿಂಗ್ ಥರನೇ ಪಿಕ್ ಮಾಡಿ ಹಾಕಿದ್ದಾರೆ. ನೋಡಿ ಬಂದ್ಬಿಟ್ಟು ಈ ಸಾಂಗ್ಗೆ ನಾನು ಡ್ಯಾನ್ಸ್ ಮಾಡ್ತೀನಿ, ವಿಡಿಯೋ ಮಾಡ್ಕೊಡು. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸ್ಯಾರಿ ತಗೊಬಂದಿದ್ದೀನಲ್ಲ, ಸ್ಯಾರಿನ ತಗೊಬರ್ತಿದ್ದಾಳೆ, ತೋರಿಸ್ತಾಳೆ. ನೀನು ಹತ್ತಿರ ಇದೇನು ಅದು ಲಂಗನೂ ಕೊಡಿಸ್ಬೇಕಂತೆ. ಸೀರೆ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಅವಳ ರಿಯಾಕ್ಷನ್ ಇರ್ತದಲ್ಲ. ಹೆಂಗೈತೆ? ಅಮ್ಮ ಅತ್ತೆ ಎಲ್ಲ ಸೆಲೆಕ್ಟ್ ಮಾಡಿದ್ದು ಎಂಥದೋ ರೇಷ್ಮೆದು ಏನೋ ಸಿಲ್ಕ ಏನೋ ಹೇಳ್ತಾರ ಆ ಥರ. ಇದನ್ನ ಕೊಡೋ 1 ಲಕ್ಷ ಬರ್ತದೆ. 8 ಅದೇನ ಹಿಂಗ್ ಉಜ್ಬಿಟ್ಟು ಕೊಡ್ತಾರಲ್ಲ ಹಂಗೆ. ಉಜ್ಬಿಟ್ರೆ 1 ಲಕ್ಷ ಕೊಟ್ಬಿಡ್ತಾನೆ, ಇವ್ರ ಅಪ್ಪಗೆ ಕೊಡ್ತಾರೆ ಫ್ರೆಂಡ್ಸ್. ಒಳ್ಳೆ ಸ್ಯಾಲ್ರಿ. ಚೆನ್ನಾಯ್ತಾ? ಈ ಥರ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾಳೆ ನನ್ನ ಸೀರೆನ. ಇದನ್ನ ಆ್ಯಕ್ಚುಲಿ ಫುಲ್ ವೇರ್ ಮಾಡಿ ನಾನು ಎಂಗೇಜ್ಮೆಂಟ್ಗೆ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಹಾಗೆ ನಮ್ಮ ಅಮ್ಮನಿಗೆ ಮತ್ತು ನಮ್ಮ ಅತ್ತೆಗೆ ತುಂಬ ಇಷ್ಟ ಆಗಿದಂಥ ಸ್ಯಾರಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಮತ್ತು ಯಾವುದೇ ಫಂಕ್ಷನ್ಸ್ಗಾದರೂ ಸ್ವಲ್ಪ ಡಾರ್ಕ್ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ ಥರ ಬ್ಲೌಸ್ ಪೀಸ್, ಅದು ಬ್ಲೌಸ್ ಪೀಸ್ ಪಸ್ತೋಗಿರೋದಲ್ಲ ಕಪಿ. ಕೆಳಗಡೆ ನನ್ನ ಸೀರೆ ಹಾಳು ಮಾಡ್ತಾಳೆ ಫ್ರೆಂಡ್ಸ್. ಇವಾಗ ಹಿಂಬಿಡಿಸ್ತಿಲ್ಲ ಅಂದ್ರೆ ನನ್ನ ಸೀರೆನ ಅದ್ಗೆಡಿಸ್ಬಿಡ್ತಾಳೆ, ಎಂಗೇಜ್ಮೆಂಟ್ ಸೀರೆನ. ಸೊ ಹಿಂಬಿಡಿಸ್ಬಿಡ್ತೀನಿ. ಯಾವ ಡ್ಯಾನ್ಸು? ಅರೆ ಪಟ್ಟಲೆ ಪಟ್ಟಾರ್ದು. ಅದೊಂದು ಡ್ಯಾನ್ಸ್ ಮಾಡೋಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋಬೇಕಾ? ನೋಡಿ ಫ್ರೆಂಡ್ಸ್, ಈ ಥರ ವಿಗ್ ಏನಾದರೂ ಬೇಕಂದ್ರೆ ನಮ್ಮ ಒಬ್ರದನ್ನ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಚೆನ್ನಾಗಿತ್ತಲ್ಲ ವಿಗ್ಗು. ನನ್ನ ಹಂಗೆ ಪಡೆ ಪುಣ್ಯ ಮಾಡಿರ್ಬೇಕು. ಕ್ಲಾಸ್ ಕೇಕೆ ಇದು ಮಾಡಬೇಕು. ಹಚ್ಚ ಬುಲ್ಬುಲ್ತು ಮೇತ ಬಂದು ಸುತ್ತ ಇದೆಲ್ಲ ಮಾಡಬಾರ್ದು. ಚೆನ್ನಾಗಿ ಮಾಡಿದ್ದಾಳೆ ಆ್ಯಕ್ಚುಲಿ ಡ್ಯಾನ್ಸ್. ಆ್ಯಕ್ಚುಲಿ ನೀನು ಡ್ಯಾನ್ಸ್ ಮಾಡಿದ್ದಕ್ಕೆ ಚೆನ್ನಾಗಿಲ್ಲ, ನಾನು ಹಿಡಿದಿದ್ದಕ್ಕೆ ಚೆನ್ನಾಗಿ ಬಂದಿರೋದು. ಇದು ಹಂಗೆ ಒಂದ್ಸರಿ ಹಿಡಿದು ಇನ್ನೊಂದು ಕಳಿಸ್ತೀನಿ. ತಾವೇ ಕೇಳು. ಸಂಬಳ ಎಷ್ಟು? ಸ್ವಂತ ಮನೆಯ ಯಾರು ಋಣ ಸಂಬಂಧ ಇದ್ರೆ ಯಾರು ತಾನೇ ತಪ್ಸಕ್ ಅಡ್ಡು ಬಿಡಿ, ಕಳಿಸ್ತೀನಿ. ತಾಮಿಗೆ ಹೇಳಿ ಕಳಿಸ್ತೀವೇನು? ಒಪ್ಪಿದ್ರೆ ಚೆನ್ನಾಗಿತ್ತಲ್ವಾ ಸಾಂಗ್? ಇವತ್ತಿನ ಸಿಚುವೇಶನ್ಗೆ ಮ್ಯಾಚ್ ಆಗತ್ತೆ. ಸಮ್ಮರ್ ಇರೋದ್ರಿಂದ ಯಪ್ಪ ಮನೆ ಒಳಗಡೆ ಅಂತೂ ಇರೋಕ್ಕೆ ಆಗ್ತಿಲ್ಲ. ಆ್ಯಕ್ಚುಲಿ 24 hours ಫ್ಯಾನ್ ಓಡ್ತಾನೆ ಇದ್ರೂ ತುಂಬ ಸ್ವೆಟ್ ಆಗ್ತೀನಿ. ನನಗೆ ಗೊತ್ತಿಲ್ಲ ಇಷ್ಟೊಂದು ಸ್ವೆಟ್ ಆಗ್ತಿದ್ದೀನಿ ಅಂತ. ಓಕೆ, ನಾಳೆ ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ ಇನ್ನೂ ಹಾಗೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು.